ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಭಯಭ್ಯಸ್ತ್ರಾಹಿನೋ ದೇವಿ ದುರ್ಗಾದೇವಿ ನಮೋಸ್ತುತೆ. ಎಲ್ಲ ವೀಕ್ಷಕ ಮಹಾಶಯರಿಗೆ ಶರನ್ನವರಾತ್ರಿಯ ಶುಭಾಶಯಗಳು. ರಾತ್ರಿಗಳಲ್ಲಿ 2 ರಾತ್ರಿಗಳು ವಿಶೇಷ. ಒಂದು ಶಿವನ ಆರಾಧನೆಯನ್ನು ಮಾಡುವಂತಹ ಶಿವರಾತ್ರಿ ಆದರೆ ಇನ್ನು ದೇವಿಯನ್ನು ಆರಾಧನೆ ಮಾಡುವಂಥದ್ದು ಈ ಶರನ್ನವರಾತ್ರಿ ಅಂದರೆ ಆ 9 ದಿನಗಳ ಕಾಲ ದೇವಿಯ ಆರಾಧನೆಯನ್ನು ಮಾಡುವಂಥದ್ದಾಗಿರುತ್ತೆ. ದೇವಿಯ ಸ್ವರೂಪಗಳಾದಂತಹ ಬ್ರಹ್ಮಚಾರಿಣಿ, ಚಂದ್ರಘಂಟ, ಈ ರೀತಿಯಾಗಿ 9 ಅವತಾರಗಳನ್ನು ದೇವಿ ತಾಳ್ತಾ ಶಿಷ್ಟರ ರಕ್ಷಣೆಗಾಗಿ ಅವತಾರವನ್ನು ಎತ್ತಿದಂತಹ ಶಕ್ತಿ ಸ್ವರೂಪಿಣಿಯ ಆರಾಧನೆಯ ಒಂದು ಕಾಲವೇ ಈ ಶರದೃತುವಿನ ಶರನ್ನವರಾತ್ರಿ ಆಗಿರುತ್ತೆ. ಈ ಶರನ್ನವರಾತ್ರಿಯಲ್ಲಿ ಹೆಚ್ಚಿನದಾಗಿ ಉಪವಾಸ ಆರಾಧನೆ ಮಾಡುವಂಥದ್ದು ಸಾಕಷ್ಟು ಜನ ಅಳವಡಿಸ್ಕೊಂಡಿರ್ತಾರೆ. ಆ ಉಪವಾಸದಿಂದ ದೇವಿ ಶೀಘ್ರ ಹೊಲಿತಾಳೆ ಅನ್ನೋದು ಕೂಡ ಆಸ್ತಿಕ ಮಹಾಜನರಲ್ಲಿರುವಂತಹ ಒಂದು ಭಾವನೆ. ದೇವಿ ಸಕಲವನ್ನು ಕೊಡ್ತಾಳೆ, ಸಕಲವನ್ನು ಅನುಗ್ರಹಿಸ್ತಾಳೆ, ಸಕಲವನ್ನು ಬೋಧಿಸ್ತಾಳೆ, ಸಕಲವನ್ನು ಕೂಡ ತನ್ನ ಮಕ್ಕಳಿಗೆ ಅನುಗ್ರಹವನ್ನು ಕೊಡ್ತಾಳೆ. ದೇವಿ ತಾಯಿ ಸ್ವರೂಪಿಣಿಯಾಗಿ ಅಂದರೆ ಮಾತೃ ಸ್ವರೂಪಿಣಿಯಾಗಿ ಸಕಲರನ್ನು ಕೂಡ ಪಾಲನೆ, ಪೋಷಣೆ, ಲಾಲನೆಗಳನ್ನು ಮಾಡುತ್ತಾ ಅವರ ಶ್ರೇಯ ಅಭಿವೃದ್ಧಿಗೆ ದೇವಿ ಸದಾಕಾಲ ಅನುಗ್ರಹವನ್ನು ಕೊಡ್ತಾ ಬರ್ತಾ ಇದ್ದಾಳೆ. ಈ ಶರನ್ನವರಾತ್ರಿಯಲ್ಲಿ ವಿಶೇಷವಾಗಿ ಮನೆಗಳಲ್ಲಿ ಆರಾಧನೆ ಮಾಡುವಂಥವರು ಘಟಸ್ಥಾಪನೆ ಅಂದರೆ ಕಲಶವನ್ನು ಸ್ಥಾಪನೆ ಮಾಡಿಕೊಂಡು 9 ದಿನಗಳ ಕಾಲ ನಂದಾದೀಪ ಹಾಕಿ ಆರಾಧನೆ ಮಾಡುವಂಥದ್ದು ಇರುತ್ತೆ. ಇನ್ನು ದೇವಾಲಯಗಳಲ್ಲಿ ನಂದಾದೀಪ ಸ್ಥಾಪನೆ, ದೇವಿಗೆ ನಿತ್ಯ ಅಭಿಷೇಕಗಳು, ದೇವಿ ಮಹಾತ್ಮೆ ಪಾರಾಯಣ, ಮತ್ತು ಸಂಜೆಗೆ ವಿಶೇಷ ಅಲಂಕಾರಗಳು, ಮತ್ತು ಸಹಸ್ರನಾಮ ಪಾರಾಯಣಗಳು, ಪೂಜೆ, ಪ್ರಸಾದ ವಿನಿಯೋಗ ಇತ್ಯಾದಿಗಳು ಎಲ್ಲ ನಡೆಯುತ್ತೆ. 10ನೇ ದಿವಸವಾದಂತಹ ವಿಜಯದಶಮಿ ದಿವಸ ಶಮಿ ಪೂಜೆ ಮತ್ತು ಶಮಿ ಸೇವಾರಾಧನೆ, ಶಮೀವಧೆ ಸೇವಾರಾಧನೆ ದೇವಿಗೆ ಸಮರ್ಪಣೆ ಮಾಡಿ ಅಲ್ಲಿಗೆ ವಿಜಯದಶಮಿ ಶರನ್ನವರಾತ್ರಿಯ ಪೂಜಾರಾಧನೆಯನ್ನು ಸಂಪನ್ನ ಮಾಡಿಕೊಳ್ಬೋದಾಗಿದೆ. ಇಷ್ಟು ಶರನ್ನವರಾತ್ರಿಯ ಬಗ್ಗೆ ಕಿರು ಮಾಹಿತಿ. ಹಿಂದೆ ನೀವು ಸಾಮಾನ್ಯವಾಗಿ ಚಲನಚಿತ್ರಗಳು ಮತ್ತೊಂದು ಮಗದೊಂದು ನೋಡಿರಬಹುದು. ಆವಾಗ ಈ ಮಣ್ಣಿನ ಆಕೃತಿಗಳನ್ನು ಮಾಡಿ ಅದಕ್ಕೆ ಸೈನ್ಯ ಬಲವನ್ನು ತುಂಬೋದಕ್ಕೋಸ್ಕರವಾಗಿ ಏನು ಮಾಡ್ತಾಯಿದ್ರು, ಶಕ್ತಿಯನ್ನು ತುಂಬಿ ಅದನ್ನೇ ತಮ್ಮ ಯುದ್ಧ ಕಾಲದಲ್ಲಿ ಸೈನ್ಯಕ್ಕೆ ಬಳಸ್ಕೊಳ್ಳುವಂತಹ ಒಂದು ಪದ್ಧತಿ ಇತ್ತು. ಇದು ಕಾಲಕ್ರಮೇಣ ಮುಂದೆ ಬಂದು ಆ ದೇವರ ಒಂದು ಬಿಂಬಗಳನ್ನು, ಮಣ್ಣಿನ ಬಿಂಬ ಆಗ್ಬೋದು, ಮರದ ಬಿಂಬಗಳಾಗ್ಬೋದು, ಇತ್ಯಾದಿ ಲೋಹದ ಬಿಂಬಗಳನ್ನು ಒಂದು ಆರಾಧನೆಗೆ ಮಾಡಿಕೊಂಡು ಅದನ್ನು ಪೂಜೆ ಮಾಡುವಂಥದ್ದು ಕ್ರಮವಾಗುತ್ತೆ. ಮತ್ತು ಬೊಂಬೆಗಳನ್ನು ಪ್ರತಿ ದಿವಸ ಏತಕ್ಕೋಸ್ಕರ ಇಡೋದಿಲ್ಲ ಅಂದರೆ ಈ ಶರನ್ನವರಾತ್ರಿಯ ಕಾಲದಲ್ಲಿ ಆ ಬೊಂಬೆಗಳಿಗೆ ಜೀವಶಕ್ತಿ ಅಂದರೆ ಜೀವಕಳೆ ಬರುತ್ತೆ ಅಂತ ಹೇಳಿ. ಕಾರಣ ಏನಪ್ಪ ಅಂದರೆ ಆ ಶಕ್ತಿಯ ಒಂದು ಸ್ವರೂಪಿಣಿಯಾದಂತಹ ದುರ್ಗೆಯ ಉಪಾಸನೆ ನಡೀತಾ ಇರುತ್ತೆ. ಆ ಸಂದರ್ಭದಲ್ಲಿ ಇರುವಂತಹ ಬೊಂಬೆಗಳಿಗೆ ಜೀವಶಕ್ತಿ ಅನ್ನೋದು ಬರುತ್ತೆ. ಮತ್ತು ಈ ಬೊಂಬೆಯಲ್ಲಿ ವಿಶೇಷವಾಗಿ ಪಟ್ಟದ ಬೊಂಬೆಗಳು ಅಂತ ಹೇಳಿ ಕರೀತಾರೆ. ಪಟ್ಟದ ಬೊಂಬೆಗಳು ಅಂದರೆ ರಕ್ತಚಂದನದ ಮರದಿಂದ ಮಾಡಿರುವಂತಹ ಜೋಡಿ ಗೊಂಬೆಗಳನ್ನು ಪಟ್ಟದ ಗೊಂಬೆಗಳು ಅಂತ ಹೇಳಿ ಕರೀತಾರೆ. ಇನ್ನು ಅದರಲ್ಲಿ ಮಣ್ಣಿನ ಗೊಂಬೆಗಳಿಗೆ ಬಂದರೆ ದಶಾವತಾರ, ಅಷ್ಟಲಕ್ಷ್ಮಿ, ಮತ್ತು ದುರ್ಗಾ ಅವತಾರಗಳು, ಶ್ರೀಕೃಷ್ಣ ಲೀಲೆ, ರೈತನ ಚಿತ್ರಗಳು, ಈ ರೀತಿಯಾಗಿ ಮಹಿಷಾಸುರನ ವಧೆ, ದಸರಾ ದರ್ಬಾರಿನ ವಧೆ, ಮೈಸೂರು ದಸರಾ ಮೆರವಣಿಗೆ, ಈ ರೀತಿಯಾಗಿ ಬಗೆ ಬಗೆಯಾಗಿ ಬೊಂಬೆಗಳನ್ನು ಅವರವರ ಮನೆಗಳಲ್ಲಿ ಇದ್ದಂತಹ ಬೊಂಬೆಗಳ ತಕ್ಕಂತೆ ಅಲ್ಲಿ ಬೊಂಬೆಗಳನ್ನು ಕೂರಿಸ್ಕೊಂಡು ಮಾಡುವಂಥದ್ದು ಪದ್ಧತಿ ಇರುತ್ತೆ. ಮತ್ತು ಅದರ ಜೊತೆಯಲ್ಲಿ ಹಿಂದೆ ಇದಕ್ಕೆ ಏನಕ್ಕೋಸ್ಕರ ಅಳವಡಿಸ್ತಾ ಇದ್ರು ಅಂತ ಅಂದರೆ ಆ ಬೊಂಬೆಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಮಕ್ಕಳು ಇದೇನು ಅಂತ ಹೇಳಿ ಕೇಳೋವಂಥವ್ರು. ಆ ಕೇಳ್ತಿದ್ದಂತಹ ಸಂದರ್ಭದಲ್ಲಿ ಮಕ್ಕಳಿಗೆ ಅದರಲ್ಲಿ ಕಥಾರೂಪಕವಾಗಿ ಚಿತ್ರಣವನ್ನು ಅಂದರೆ ಬಿಂಬಗಳನ್ನು ತೋರಿಸಿ ಅಲ್ಲಿ ಅವರಿಗೆ ಬೋಧನೆ ಮಾಡೋದಕ್ಕೆ ಒಂದು ಅವಕಾಶ ಇತ್ತು. ಮತ್ತು ಆ ಅವಕಾಶದಿಂದ ಮಕ್ಕಳು ಅದನ್ನು ಶೀಘ್ರವಾಗಿ ಗ್ರಹಿಸಿ
ನಮ್ಮ ಈ ಹಿಂದೂ ಪರಂಪರೆಯ ದೈವಿಕ ಶಕ್ತಿಯ ಅನುಷ್ಠಾನದ ಬಲಾಬಲಗಳನ್ನು ಅರಿತುಕೊಳ್ತಾ ಇದ್ದರು. ಹಾಗಾಗಿ ಆ ಶರನ್ನವರಾತ್ರಿಯ ಕಾಲದಲ್ಲಿ ಬೊಂಬೆಗಳನ್ನು ಕೂರಿಸುವಂಥದ್ದು ಪದ್ಧತಿ ನಡೆದುಕೊಂಡು ಬಂದಿರೋದು. ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಈ ಬೊಂಬೆಗಳನ್ನು 5 ಅಂತಸ್ತು 9 ಅಂತಸ್ತು ಈ ರೀತಿಯಾಗಿ ಕೂಡಿಸುವಂಥದ್ದು ಪದ್ಧತಿ ಇದೆ. ಮತ್ತು ಪ್ರತಿ ದಿವಸ ಮಕ್ಕಳಿಗೆ ಸಂಜೆ ಸಮಯದಲ್ಲಿ ಮಕ್ಕಳ ಬಾಗಿನ ಅಂತ ಹೇಳಿ ತಿಂಡಿ ತಿನಿಸುಗಳನ್ನು ಹಂಚುವಂಥದ್ದು ಕೂಡ ಪದ್ಧತಿ ಇರುತ್ತೆ. ಮತ್ತು ಈ ಸಂದರ್ಭದಲ್ಲಿ ಪ್ರತಿನಿತ್ಯ ಬಾಗಿಲ ಪೂಜೆ ಅಂದರೆ ಹೊಸ್ತಿಲು ಪೂಜಾರಾಧನೆ ಮಾಡುವಂಥದ್ದು ಕೂಡ, ಬಾಗಿಲಿಗೆ ದೀಪ ಹಚ್ಚಿ ಪ್ರತಿನಿತ್ಯ ಸುಮಂಗಲಿಯರನ್ನು ಕರೆದು ಅವರಿಗೆ ಮಂಗಳ ದ್ರವ್ಯಾದಿ ಫಲತಾಂಬೂಲಗಳನ್ನು ಕೊಡುವಂಥದ್ದು ಕೂಡ ಪದ್ಧತಿ ಇದೆ. ಇದು ಬೊಂಬೆಯನ್ನು ಕೂರಿಸುವಂತಹ ಬಗ್ಗೆ ಇರುವಂತಹ ಒಂದು ಕಿರು ಮಾಹಿತಿ.